ನಾವು ಒಬ್ಬರನ್ನ ಯಾರೋ ವಾಮಿಟ್ ಮಾಡೋದು ನೋಡ್ತಿದ್ದಂಗೆ ನಮ್ಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗ್ ಯೋಚನೆ ಮಾಡ್ತಿರೋ, ನೀವು ಏನೇನು ಯೋಚನೆ ಮಾಡ್ತಿರೋ ಅದ್ರದ್ದು ಎಲ್ಲ ನೀವು ಕೆಲಸ ನಡೆಯೋದೆ. ಅದಕ್ಕೆ ಹೇಳೋದು ನಾನು 2ರಿಂದ 3 ಮೆಡಿಸಿನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀವಿ. ವರ್ಷಕ್ಕೊಂದು 2-3 ಸಾವಿರ ರೂಪಾಯಿ ಉಳಿಸ್ಕೊಂತೀರಿ. 2-3 ಸಾವಿರ ರೂಪಾಯಿ 20,000 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹಾಕ್ಬಿಡ್ತೀರಿ. ನೀವು ಉಳಿಸಿದ್ದೆಷ್ಟು? 2-3 ಸಾವಿರ ರೂಪಾಯಿ. ಹಾಸ್ಪಿಟ್ಲಿಗೆ ಹಾಕಿದ್ದೆಷ್ಟು? ಅದಕ್ಕೆ ಹೇಳಿದ್ದು, ನೀವು ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನ ಆರೋಗ್ಯದ ಮೇಲೆ ಹಾಕಿ. ಅದನ್ನು ರಿಲೀಸ್ ಮಾಡಿದೆ. ಅವಾಗಲೇ ಒಂದು ಪೇಷಂಟ್ಗೆ ಅವಾಗಲೇ ಆ ಪೇಯ್ನ್ ಹೋಯ್ತು. ಕೈಯಲ್ಲಿ ಏನೇ ಬಂದ್ರೆ ಕುತ್ತಿಗೆನೇ ಕಾರಣ ಅಂತ. ಅದೇ ರೀತಿ ನಿಮ್ಮ ಕಾಲಲ್ಲಿ ನಾನು ಚೆಕ್ ಮಾಡೋಕ್ಕಲ್ಲ, ನೀವು ನಡೆದು ನೋಡಿ ಅಂದ್ಬಿಡ್ತೀವಿ ಒಂದೇ ಸತಿ, ನಂಗೆ ಗೊತ್ತಿರುತ್ತೆ ಸರಿಯಾಗಿರುತ್ತೆ ಅಂತ. ಅವ್ರು ನಡೆದು ನೋಡಿ ಆಶ್ಚರ್ಯಪಟ್ಟಿರೋರು ಎಷ್ಟೋ ಜನ ಇದ್ದಾರೆ, ಹೋಗೇ ಬಿಡ್ತು ಅಂತ. ಅದು ಎಷ್ಟೋ MRI ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ, ಯಾವ್ಯಾವುದೋ ಡಾಕ್ಟ್ರನ್ನ ತೋರಿಸ್ಬಿಟ್ಟಿರ್ತಾರೆ. ಹೀಗಾಗಿ ತುಂಬ ಸರಳವಾಗಿ ಎಲ್ಲ ಪ್ರಾಬ್ಲಮ್ನೂ ಸಾಲ್ವ್ ಮಾಡ್ಬೋದು. ಮೇಜರಾಗಿ 3 ಥರ ಪ್ರಕೃತಿ ಇರುತ್ತೆ: ವಾತಾದಿ, ಪಿತ್ತಾದಿ ಮತ್ತು ಕಫ. ಯಾವ ಪ್ರಕೃತಿ ದೇಹ ಅಂತ ನೋಡ್ತೀವಿ. ಅಲ್ಲಿ ದೇಹ ಪ್ರಕೃತಿ ನೋಡ್ಬಿಟ್ಟು ನಾವು ಅವ್ರಿಗೆ ಬರೋ ಸಿಂಪ್ಟಮ್ಸ್ನೆಲ್ಲ ಟ್ಯಾಲಿ ಮಾಡ್ತೀವಿ. ಟ್ಯಾಲಿ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊತೀವಿ. ಫಸ್ಟ್ ಏನು ಮಾಡ್ತೀವಿ, ಅವರ ರೂಟ್ ಕಾಸಿಗೊಂದು ಮೆಡಿಸನ್ ಹಾಕ್ಬಿಡ್ತೀವಿ, ಮೂಲ ಕಾರಣಕ್ಕೆ. ಆಮೇಲೆ ಅಡಿಷ್ನಲ್ ಸಿಂಪ್ಟಮ್ಸ್ ಏನಾದ್ರು ತುಂಬ ಜಾಸ್ತಿ ಅಗ್ರಿವೇಟೆಡ್ ಇದ್ದರೆ ಮಾತ್ರ ಅದಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ ಈ ಏನು ಮೂಲ ಕಾರಣಕ್ಕೆ ಏನು ಹಾಕ್ತಿರ್ತೀವಿ ಇದರಲ್ಲಿ, ಈ ಮೂಲ ಕಾರಣದ ಮೆಡಿಸಿನ್ ಏನಿಲ್ಲ, ಇದರಲ್ಲೇ ಇದರಿಂದ ಬರುವುದಂತ 20-25 ಕಾಯಿಲೆಗಳೇನಿರುತ್ತೆ ಎಲ್ಲ ಅದರಲ್ಲೇ ಫ್ಲೆಶ್ ಔಟ್ ಆಗ್ಬಿಡತ್ತೆ. ನೀವು ಒಂದೊಂದು ಸಿಂಪ್ಟಮ್ಸ್ ಒಂದೊಂದು ಬೇಕಾಗಿಲ್ಲ, ನೋ ನೀಡ್. ನಾನು ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ಬಿಡ್ತೀನಿ. ಹೌದು, ನೀವು ಇಂಜಿನ್ ಸರಿ ಮಾಡಿದ ತಕ್ಷಣ ಎಲ್ಲದೂ ಸರಿ ಆಗ್ಬಿಡತ್ತೆ. ನಾನು ಇದು ನಾವು ಮಾಡೋದು ಇದೇ ಕೆಲಸ. ಫಸ್ಟ್ ರೂಟ್ ಕಾಸು, ಮೇಜರ್ ಸಿಂಪ್ಟಮ್ಸ್, ಇಷ್ಟೇನ. ಅದರಲ್ಲೇ ನಾನು ಅದಕ್ಕೆ ಹೇಳೋದು, ನಾನು 2ರಿಂದ 3 ಮೆಡಿಸಿನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀವಿ. ಇದು ಎಲ್ಲದನ್ನೂ ನೀವು ಕಾಯಿಲೆ ಬರಲ್ದೆ ಕಾಪಾಡ್ಕೋಬೇಕು ಅಂದರೆ ಎಗೈನ್ ನಿಮ್ಮ ಗಟ್ಟು ನೋಡಿ. ಹಿಂದಿನವ್ರು ಹೇಳ್ತಾ ಇದ್ರು, ನಿಮ್ಮ ಹೊಟ್ಟೆ, ಕರಳು ಮತ್ತು ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡ್ರೆ ನಿಮಗೆ ಯಾವ ಡಿಸೀಸು ಬರಲ್ಲ. ಬರೀ ಹೊಟ್ಟೆ ಕರಳು ಇಟ್ಕೊಂಡ್ರೆ ಸಾಲದು. ಇವತ್ತು ಜನ ಏನು ಗೊತ್ತಾ, ಅವನು ಬೆಳೆದ ನಾನು ಬೆಳಿಬೇಕು, ಅವನು ಕಾರ್ ತಗೊಂಡ ನಾನು ಕಾರ್ ತಗೊಂಡ, ಅವನು ಕಾಲು ಎಳಿಬೇಕು, ಇವನನ್ನ ಹೆಂಗೆ ಹಾಳು ಮಾಡಿ ಇಟ್ಕೋಬೇಕು, ಇವನನ್ನ ಹೆಂಗೆ ಹಾಳು ಮಾಡೋಣ, ಇವನನ್ನ ಹೆಂಗಾರ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಪ್ರವೃತ್ತಿ ಇಲ್ಲ ಇವಾಗ. ಹಾಸಿಗೆ ಹೊಲ್ಸ್ಕೊಂಡ್ಬಿಡ್ತಾರೆ ಇವರೇ. ಹಂಗಾಗಿ ಮನುಷ್ಯನು ಶುದ್ಧವಾಗಿ ಇಟ್ಕೊಂಬ. ನಮ್ಗೆ ಎಷ್ಟಿದೆ ಅಷ್ಟೇ ಅದರಲ್ಲಿ ತೃಪ್ತಿ ಪಡಿ. ನೀವು ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರೋ ನಿಮ್ಮ ಬಾಡಿ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ನೀವು ಎಷ್ಟು ಕೆಟ್ಟ ಯೋಚನೆ ಮಾಡ್ತೀರೋ ಅದು. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮಗೆ ನನ್ನ ಮೇಲೆ ತುಂಬ ನಂಬಿಕೆ, ತುಂಬ ಡೀಪಾಗಿ ನಾನು ನಂಬ್ತೀರ ನನ್ನ ವೈದ್ಯಕೀಯ ವೃತ್ತಿ ಬಗ್ಗೆ ಆಗಿರ್ಬೋದು, ನನ್ನ ಸಿಸ್ಟಮ್ ಬಗ್ಗೆ. ನೀವು ನನ್ನ ಹತ್ರ ಬಂದು ನಾನು ಚೆಕ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ನಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು, ಸರ್ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಡ್ತೀನಿ. ಕ್ಯಾನ್ಸರ್ ಇರಲ್ಲ, ನಿಮಗೆ ಕ್ಯಾನ್ಸರ್ ಇದೆ ಅಂತ ನಾನು ಹೇಳಿ ಕಳಿಸ್ತೀನಿ. ನೀವು ನೆಕ್ಸ್ಟ್ ಮೂಮೆಂಟಿಂದನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನನಗೆ ಕ್ಯಾನ್ಸರ್ ಇದೆ ಅಂತ. ನನಗೆ ಕ್ಯಾನ್ಸರ್ ಇದೆ ಅಂತಲೇ ಯೋಚನೆ ಮಾಡ್ತಾ ಇರ್ತೀರ. ಇದಕ್ಕೆ ಈಗ ಏನು ಯೋಚನೆ ಮಾಡ್ತೀರಾ, ಇಲ್ಲಿ ಅದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಗಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ. ನೀವೇನು ಮಾಡ್ತೀರೋ ಅದೇ ಥರದ ಒಂದು ಜೆಲ್ ಅಥವಾ ಒಂದು ಇದನ್ನ ಕ್ರಿಯೇಟ್ ಮಾಡಿಬಿಟ್ಟು ಪ್ರತಿ ಸೆಲ್ಗೂ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಕ್ಯಾನ್ಸರ್ ಇಲ್ಲ ಅಂದ್ರೂ ಕೂಡ ಒಂದು 5-6 ತಿಂಗಳಲ್ಲಿ ನಿಮಗೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ನಾವು ಒಬ್ಬರನ್ನ ಯಾರೋ ವಾಮಿಟ್ ಮಾಡೋದು ನೋಡ್ತಿದ್ದಂಗೆ ನಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗ್ ಯೋಚನೆ ಮಾಡ್ತಿರೋ, ನೀವು ಏನೇನು ಯೋಚನೆ ಮಾಡ್ತಿರೋ ಅದ್ರದ್ದು ಎಲ್ಲ ನೀವು ಕೆಲಸ ನಡೆಯೋದೆ ಗಟ್ಟಲ್ಲಿ. ಸೊ ಗಟ್ಟೆ ಇಂಪಾರ್ಟೆಂಟು. ಹೌದು, ನೀವು ಎಷ್ಟೇ ಸುತ್ತಿ ಬಳಸಿ ನೀವು ಕ್ಯಾನ್ಸರ್ನೇ ತಗೊಳ್ಳಿ, ಅದಕ್ಕೂ ಗಟ್ಟೆ ಕಾರಣ. ಎಲ್ಲ ಕಾಯಿಲೆಗಳು, ಫ್ಯಾಟಿ ಲಿವರ್ ಆಗಿರ್ಬೋದು, ಎಲ್ಲ ಥರ ಪೇಯ್ನ್ಗಳಾಗಿರ್ಬೋದು, ಎಲ್ಲ ಇನ್ಫ್ಲಮೇಷನ್ ಆಗಿರ್ಬೋದು, ಎಲ್ಲ ಥರ ನೋವುಗಳು, ಉರಿ, ಜುಮ್ಗಟ್ಟೋದು, ಪೇಯ್ನ್ಗಳು, ಆಲ್ಮೋಸ್ಟ್ ಆಲ್ ಪೇಯ್ನ್ಸ್, ಎಲ್ಲ ಕಾಯಿಲೆಗಳು ಗಟ್ಟಿಂದನೇ ಸ್ಟಾರ್ಟ್ ಆಗೋದು. ಮೂಲ ಕಾರಣನೇ ಗಟ್ಟೆ. ನೀವು ಎಲ್ಲಿನ ಸುತ್ತಿ ಬಳಸಿ ಅಲ್ಲಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಆ ಗಟ್ಟನ್ನೊಂದನ್ನು ಈ ಸೊಸೈಟಿಲಿ ಎಲ್ಲ ಜನರಿಗೆ ಸೂಕ್ಷ್ಮವಾಗಿ ಹೇಳೋದು ಇಷ್ಟೇ, ಆ ಗಟ್ಟನ್ನೊಂದು ಕ್ಲೀನಾಗಿ ಇಟ್ಕೊಬೇಡಿ. ನೀವು ನನ್ನ ಹತ್ರನೂ ಬರಬೇಡಿ, ಯಾರಾದ್ರೂ ಹೋಗ್ಬೇಡಿ, ಅನಾವಶ್ಯಕ ದುಡ್ಡು ಖರ್ಚೆ ಮಾಡಬೇಡಿ. ನೀವು ಯಾಕೆ ದುಡ್ಡು ಖರ್ಚು ಮಾಡ್ತೀವಿ? ನಾನು ಹೇಳಿದ್ರು, ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನು ಆರೋಗ್ಯದ ಮೇಲೆ ಹಾಕಿ. ಯಾವುದೋ ಒಂದು ಎಣ್ಣೆ ತಗೊಳ್ತೀರಿ, 100 ರೂಪಾಯಿ ಕೊಟ್ಟು ಎಣ್ಣೆ 100 ರೂಪಾಯಿ ಉಳಿಸ್ಕೊಂಡು ಹೋಗ್ತೀರಿ. 250 ರೂಪಾಯಿ 300 ರೂಪಾಯಿ ಒಳ್ಳೆ ಎಣ್ಣೆ, ಗಾಣದ ಎಣ್ಣೆ, ಅಲ್ಲಿ 200 ರೂಪಾಯಿ ಉಳಿಸ್ತೀರಿ. ವರ್ಷಕ್ಕೊಂದು 2-3 ಸಾವಿರ ರೂಪಾಯಿ ಉಳಿಸ್ಕೊಂತೀರಿ. 2-3 ಸಾವಿರ ರೂಪಾಯಿ 20,000 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹಾಕ್ಬಿಡ್ತೀರಿ. ನೀವು ಉಳಿಸಿದ್ದೆಷ್ಟು? 2-3 ಸಾವಿರ ರೂಪಾಯಿ. ಹಾಸ್ಪಿಟ್ಲಿಗೆ ಹಾಕಿದ್ದೆಷ್ಟು? ಅದಕ್ಕೆ ಹೇಳಿದ್, ನೀವು ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನ ಆರೋಗ್ಯದ ಮೇಲೆ ಹಾಕಿ. ಅಥವಾ ಆರೋಗ್ಯದ ಮೇಲೆ ಇನ್ನೂ ನಾಲೆಡ್ಜ್ ತಗೊಳ್ಳಿ. ಅಥವಾ ಏನೋ ನಿಮ್ಗೆ ಗೊತ್ತಾಗ್ತಿಲ್ವಾ, ಗೊತ್ತಿರೋರ ಹತ್ರ ಕೇಳಿ.
ನೀವು ಯಾರ ಹತ್ರ ಕೇಳ್ಬೇಕು, ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಗೊತ್ತಾ, ಆಟೋ ಡ್ರೈವರ್ ಹತ್ರ ಹೋಗ್ಬಿಟ್ಟು ವಿಮಾನ ಓಡಿಸೋದು ಹೆಂಗೆ ಅಂತ ಗೊತ್ತಿರಲ್ಲ ಅವನಿಗೆ. ಆಟೋ ಡ್ರೈವರ್ ಹತ್ರ ಆಟೋ ಹೌದೌದು, ಆಟೋ ಡ್ರೈವರ್ ಹತ್ರ ಆಟೋ ಓಡಿಸೋದು ಹೆಂಗೆ ಅಂತ ಕೇಳಿ, ಏನೇನು ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಪೈಲಟ್ ಹತ್ರ ಹೋಗಿ ವಿಮಾನ ಓಡಿಸೋದು ಹೆಂಗೆ ಅಂತ ಕೇಳಿ. ಇವತ್ತೇನಾಗ ನಾವೇನೋ ಎಲ್ಲ ಹೇಳ್ಬಿಟ್ಟು ಕಳಿಸ್ಬಿಡ್ತೀವಿ, ಅಲ್ಲಿ ಯಾರೋ ಪಕ್ಕದ ಮನೆಯೊಬ್ಬ ಹುಳ ಬಿಟ್ಬಿಡ್ತಾನೆ, ತಗೋಬೇಡ ಕಿಡ್ನಿ ಹೋಗ್ಬಿಡುತ್ತೆ, ಈ ಮೆಡಿಸಿನ್ ಅದೊಂದು ಸಮಸ್ಯೆ ಇದೆ. ಆಯುರ್ವೇದ ಏನಾದ್ರು ಮೆಡಿಸಿನ್ ತಗೊಂಡ್ರೆ ಕಿಡ್ನಿ ಹೋಗ್ಬಿಡುತ್ತೆ, ಲಿವರ್ ಹೋಗ್ಬಿಡುತ್ತೆ. ನಾನು ಎಷ್ಟೋ ಪೇಷಂಟ್ಗೆ ಲಿವರ್ ಹೋಗಿದ್ಯಾ ಕರ್ಕಬ್ಬ, ಇದೇ ಮೆಡಿಸಿನ್ ಅಲ್ಲಿ ಲಿವರ್ ಕ್ಲಿಯರ್ ಮಾಡಿ ತೋರಿಸ್ತೀನಿ. ಕಿಡ್ನಿ ಹೋಗಿದ್ಯಾ ಸರಿ, ಇದೇ ಮೆಡಿಸಿನ್ ಅಲ್ಲಿ ಆ ಕಿಡ್ನಿ ಹೋಗಿರೋ ಕಿಡ್ನಿ ನಾನು ಸರಿ ಮಾಡಿ ತೋರಿಸ್ತೀನಿ. ಸುಳ್ಳು ಇದೆ. ನಾನೆಲ್ಲ ನೋಡಿ, ಎಲ್ಲಿ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟದ್ದು ಇರುತ್ತೆ. ಸಮಾಜದಲ್ಲಿ ಕಳ್ಳರು ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ. ಕಳ್ಳರು ಇಲ್ಲ ಪೊಲೀಸ್ನವ್ರಿಗೆ ಏನು ಕೆಲಸ? ಎಲ್ಲ ಕ್ಯಾಟಗರಿ ಪೀಪಲ್ ಸಮಾಜದಲ್ಲಿ. ಅವಾಗಲೇ ಸಮಾಜ ಒಂದು ಸಮಾಜ ಅನ್ಕೊಳೋದು ಹೊಂದಾಣಿಕೆಯಾಗಿ ಹೋಗುವಂಥದ್ದು. ಇಲ್ಲಾಂದ್ರೆ ಎಲ್ಲ ಒಳ್ಳೆಯರಾಗ್ಬಿಟ್ರೆ ಏನಿರುತ್ತೆ ಕೆಲಸ ಇಲ್ಲಿ. ಹಂಗಾಗಿ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ನೀವು ತಿಳುವಳಿಕೆ ಪಡ್ಕೋಬೇಕು, ಸರಿಯಾದ ಜ್ಞಾನ ಪಡ್ಕೋಬೇಕು, ಸರಿಯಾದ ಮಾಹಿತಿನ ಪಡಿಬೇಕು. ಆಯುರ್ವೇದ ತಗೊಂಡಿದ ತಕ್ಷಣ ಕಿಡ್ನಿ ಹೋಗಿದ್ದಿಲ್ಲ. ನಾನು ಇಡೀ ಎಕ್ಸ್ಪೀರಿಯನ್ಸಲ್ಲಿ ಒಂದು ಆ ಥರ ಕೇಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಸಮಾಜದಲ್ಲಿ ಏನು ಒಂದು ರೂಮರ್ ಇದೆ ಅಂತಂದರೆ, ಆಯುರ್ವೇದ ಮತ್ತು ಆಲೋಪತಿಗೆ ತಗೊಂಡ್ರೆ ಕ್ಲಾಶ್ ಆಗ್ಬಿಡುತ್ತೆ. ಹೌದು, ಇದು ತುಂಬಾ ಇದೆ. ಆಯುರ್ವೇದ ತಗೊಂಡು ಅದು ಇದೆ, ಅದು ಬೇಡ. ಅದು ಈಗ ಏನಾಗ್ತಿದೆ, ಇದು ತಗೊಂಡ್ರೆ ಇದು ತಗೊಂಡ್ಬೋದಾ, ಇದು ತಗೊಂಡ್ಬಿಟ್ರೆ ಕ್ಲಾಶ್ ಆಗ್ಬಿಡುತ್ತೆ. ಸುಳ್ಳು. ನಂದು ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಕ್ಲಾಶ್ ನಾನು ನೋಡಿಲ್ಲ. ನಾನು ಅವ್ರಿಗೆ ಹಿಂಟ್ ಕೊಟ್ಟು ಕಳಿಸ್ಬಿಡ್ತೀನಿ. ಹಿಂಟ್ ಕೊಟ್ಟು ಏನು ಕಳಿಸ್ಬಿಡ್ತೀನಿ ಅಂದರೆ, ಆ ಥರ ಏನಾದ್ರು ತೀರಾ ನೀಡಿರೋ, ಈಗ ಸಮ್ ಟೈಮು ಯಾವುದೋ ಒಂದು ಶುಗರ್ ತೊಗೊಳ್ತಾರೆ, ಡಯಾಬಿಟಿಕ್ ತೊಗೊಳ್ತಿರ್ತಾರೆ, BP ಇವೆಲ್ಲ ನಿಲ್ಸೋಕ್ಕಾಗಲ್ಲ. ಅಲಾಂಗ್ ವಿತ್ ಮೈ ಮೆಡಿಸನ್ ನೀವು ಅದನ್ನು ತೊಗೊಳ್ಬೋದು, ಏನೂ ಸಮಸ್ಯೆ ಆಗಲ್ಲ. ನಾನು ಅವಾಗಲೇ ಹೇಳಿದೆ, ಆಯುರ್ವೇದ ಅನ್ನೋದು ನೀವು ಅಡುಗೆ ಮನೆಯಲ್ಲಿ ಏನೇನು ಬಳಸ್ತಾರೋ ಆ ಥರನೇ. ಈಗ ನೀವು ಪುದೀನ ಆಯುರ್ವೇದ ಮೆಡಿಸನ್ ಅಲ್ವಾ, ಚಕ್ಕೆ ಮೆಡಿಸನ್ ಅಲ್ವಾ, ಲವಂಗ ಮೆಡಿಸನ್ ಅಲ್ವಾ, ಎಲ್ಲದನ್ನೂ ಹಾಕೊಂಡು ಪಲಾವ್ ತಿನ್ನಲ್ವಾ ನೀವು ಮಾಡಿಕೊಂಡು, ಇಮಿಡಿಯೇಟ್ಲಿ ಮಾತ್ರ ತಿನ್ನಲ್ವಾ ನೀವು? ಏನೂ ಆಗಲ್ಲ, ಅವೆಲ್ಲ ಸುಳ್ಳು. ಆ ಥರ ಏನೂ ಇಲ್ಲ. ಬಟ್ ಕೆಲವು ಕಡೆ ಏನಾಗುತ್ತೆ ಸಮಾಜದಲ್ಲಿ ಏನಾಗ್ತಿದೆ, ಕೆಲವು ಕಡೆ ಆ ಥರ ನೀವು ಆಯುರ್ವೇದ ತಗೊಂಡಾಗ ರಿಫ್ಲೆಕ್ಷನ್ಸ್ ಆಗಿದ್ದಿದೆ. ಅದು ಏನಾಗ್ತಿದೆ ಅಂತಂದರೆ, ಈ ದೇಹನ ಯಾರು ಸ್ಟಡಿ ಮಾಡಲ್ಲ. ಕೆಲವು ವೈದ್ಯರು ಏನು ಮಾಡ್ತಿದ್ದಾರೆ, ಸಿಮ್ಟಮ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ ಅಂತಂದರೆ ಅವರು ಕೆಲವು ಸ್ಪೆಸಿಫಿಕ್ ಆಗಿ ಒಂದಕ್ಕೆ ಸ್ಪೆಸಿಫಿಕ್ ಆಗಿ ಬರೀ ಮಂಡಿ ನೋಡೋರೇ ಇರ್ತಾರೆ, ಇಲ್ಲ ಕೈ ಮುರಿದವ್ರು ನೋಡಿದವರೇ ಇರ್ತಾರೆ. ಇವ್ರೇನು ಮಾಡ್ಬಿಡ್ತಾರೆ, ಇವರು ದೇಹ ಎಲ್ಲ ಸ್ಟಡಿ ಮಾಡಲ್ಲ. ಯಾವ ಪ್ರಕೃತಿ ಏನಾಗಿದೆ, ಜೀರ್ಣಶಕ್ತಿ ಇವ್ರಿಗೆ ಇದೆಯೋ ಇಲ್ಲೋ, ಈ ಥರ ಏನೂ ನೋಡಲ್ಲ. ಸುಮ್ಮನೆ ಅವ್ರದ್ದು ಡಿಫಾಲ್ಟ್ ಮೆಡಿಸಿನ್ ಕೊಟ್ಬಿಡ್ತಾರೆ ಎಲ್ಲರಿಗೂ ಒಂದೇ ಥರ. ಕೈ ಮುರಿದವರಿಗೆಲ್ಲ ಒಂದೇ ಥರ ಮೆಡಿಸಿನ್ ಹೋದ್ರೆ ಇವಾಗ ಕಿರುಳ್ ಬೆರಳು ಮಾತ್ರ ನೋಡ್ತೀವಿ ಮಾತ್ರ ನೋಡೋರು ಅಂತ ತುಂಬಾ ಕೇಸ್ ನನ್ನ ಹತ್ರ ಬಂದಿರೋರು ಇದ್ದಾರೆ. ಏನಾಗ್ತಾರೆ, ಏನೋ ಒಂದು ಈಗ ಒಂದು ಈ ಕಿಡ್ನಿ ಭಾಗದಲ್ಲಿ ನನ್ನ ಹತ್ರ ತುಂಬ ರಾಷ್ಟ್ರ ಒಂದು 3 ಕೇಸ್ ಹತ್ರ ಬಂದಿತ್ತು. ಈ ಕಿಡ್ನಿ ಭಾಗದಲ್ಲಿ ಇಲ್ಲೊಂದು ಪೇಯ್ನು. ಇವರು ನಾರ್ಮಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ. ಈ ಫಿಸಿಷಿಯನ್ ಏನೆಲ್ಲ ಚೆಕ್ ಮಾಡಿ ಅವ್ರಿಗೆ ಏನು ಐಡಿಯಾ ಬರಲ್ಲ, ಒಂದು 15-20 ದಿವಸಕ್ಕೆ ಮಾತ್ರೆ ಕೊಡ್ತಾರೆ, ಅವರೆಲ್ಲ ಏನು ಕಡಿಮೆ ಆಗಲ್ಲ. ಅವ್ರೇನು ಮಾಡ್ತಾರೆ, ಇದು ಕಿಡ್ನಿ ಏರಿಯಾ ಇರೋದು, ನೀವು ಕಿಡ್ನಿ ಡಾಕ್ಟರ್ ನೋಡಿ ಅಂತ ಕಿಡ್ನಿ ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ. ಕಿಡ್ನಿ ಡಾಕ್ಟರ್ ಹತ್ರನೂ ಹೋಗ್ತಾರೆ. ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ತೀವಿ, ಕಿಡ್ನಿ ಇವರೆಲ್ಲ ಏನು ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆಲ್ಲ. ಸ್ಕ್ಯಾನಿಂಗ್ ಅಲ್ಲೇನೋರು ಒಂದು ಮಾಸೋ, ಒಂದು ಕ್ಯಾಲಿಕ್ಯುಲಿನೋ ಅಥವಾ ಒಂದು ಸ್ಲೆಡ್ಜೋ ಈ ಥರದ್ದು ಏನಾದ್ರು ನೋಡ್ತಾರೆ. ನೋಡಿಲ್ಲ ಒಂದು ಸ್ಲೆಡ್ಜ್ ಇದೆ ಅಥವಾ ಮಾಸ್ ಇದೆ ಅಥವಾ ಸ್ಟೋನ್ ಇದೆ ಅಂತ. 2 mm ಸ್ಟೋನ್ ಇದೆ ಅಂತ ಪೇಷಂಟ್ಗೆ 1.5 ವರ್ಷ 2 ವರ್ಷ ಟ್ರೀಟ್ಮೆಂಟ್ ತೊಗೊಂಡವರು ಒಂದು ಪೇಷಂಟ್ ನನ್ನ ಹತ್ರ ಬಂದಿದ್ರು. ಎರಡು ಪೇಷಂಟ್ ಬಂದಿರಲ್ಲ ಬಿಫೋರ್ ಲಾಸ್ಟ್ ಇಯರ್, 2 ವರ್ಷದಿಂದ. ನಾನು 2 ವರ್ಷ 2 mm ಸ್ಟೋನಿಗೆ ಮೆಡಿಸಿನ್ ತಗೋಬೇಕಾ? ಏನು ಹೇಳಿಲ್ಲ. ನಾನು ಹೋಗಿ ಸ್ಪೈನಲ್ ಕಾರ್ಡಲ್ಲಿ ಚೆಕ್ ಮಾಡಿದಾಗ ಅಲ್ಲಿ L2 L3 ಡಿಸ್ಕಲ್ಲಿ ಒಂದು ಸ್ವಲ್ಪ ಡಿಫ್ಯೂಸ್, ಅಂದರೆ ಒಂದು ಸ್ವಲ್ಪ ಅಲ್ಲಿ ಗ್ಯಾಪ್ ಜಾಸ್ತಿ, ಅದರೊಳಗೆ ಗ್ಯಾಸ್ ಸೇರ್ಕೊಬಿಟ್ಟಿತ್ತು. ಅದನ್ನು ರಿಲೀಸ್ ಮಾಡಿದೆ. ಅವಾಗಲೇ ಒಂದು ಪೇಷಂಟ್ಗೆ ಅವಾಗಲೇ ಆ ಪೇಯ್ನ್ ಹೋಯ್ತು. ಈ ಥರ ತುಂಬ ರಾಂಗ್ ಡಯಾಗ್ನೋಸ್ ಆಗುತ್ತೆ. ನಿಮಗೆ ಡಯಾಗ್ನೋಸ್ ಯಾವಾಗ ರಾಂಗ್ ಆಗುತ್ತೆ, ಕಂಪ್ಲೀಟ್ ಟ್ರೀಟ್ಮೆಂಟ್ ರಾಂಗ್ ಆಗುತ್ತೆ. ಡಯಾಗ್ನೋಸ್ ಯಾವಾಗ ರೈಟ್ ಆಗುತ್ತೆ, ಇಡೀ ಟ್ರೀಟ್ಮೆಂಟ್ ರೈಟ್ ಆಗ್ತಾ ಹೋಗುತ್ತೆ, ರೈಟ್ ವೇಯಲ್ಲೇ ಹೋಗ್ತಾ ಹೋಗುತ್ತೆ. ಇವಾಗ ಜನ ಏನನ್ಕೊಂಡ್ಬಿಟ್ಟಿದ್ದಾರೆ, ಬಾಡಿನಲ್ಲಿ 3 ಪಾರ್ಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಏನೇ ನೋವು ಬರಲಿ, ಇಲ್ಲ ನನ್ನ ಹಾರ್ಟ್ಗೇನೋ ಆಗಿರ್ಬೋದು, ಇಲ್ಲ ನನ್ನ ಕಿಡ್ನಿಗೇನೋ ಆಗಿರ್ಬೋದು, ನನ್ನ ಲಿವರ್ಗೇನೋ ಆಗಿರ್ಬೋದು, ಈ 3 ಅಷ್ಟೇ ಗಮನಿಸ್ತಾ ಇರ್ತಾರೆ. ಇದನ್ನು ಬಿಟ್ಟು ಯಾವುದೇ ಬಾಡಿಲಿ ಇರ್ತಕ್ಕಂಥ ಪಾರ್ಟ್ಗಳನ್ನು ಅವರು ಓಕೆ ವರ್ಕ್ ಮಾಡ್ತಾ ಇದ್ದಾವೆ, ಇವು ಒಂದು ಪಾರ್ಟ್ ಆಫ್ ಬಾಡಿ ಅನ್ಕೊಳೋದಿಲ್ಲ. ಎಲ್ಲೋ ಭುಜ ನೋವು ಬಂತ, ಹಾರ್ಟ್ ರಿಲೇಟೆಡ್ ಇರ್ಬೋದು, ಈ ಒಂದು ಮೈಂಡ್ ಸೆಟ್ ಇದೆ. ಅದು ಭಯನೂ ಇದೆ. ಈಗ ನಾವು ಜನರ ಭಯನ, ಇದು ನೀವು ಭಯನೇ ಪಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಅದು ತಪ್ಪು ನಾವು ಸಂದೇಶ ಕಳಿಸ್ದಂಗೆ ಆಗುತ್ತೆ. ಮೇ ಬಿ ಅದು ಹಾರ್ಟ್ದು ಇಶ್ಯೂಸೇ ಇರ್ಬೋದು.
ಅಲ್ಲ ಅಂತೂ ಹೇಳೋಕ್ಕಾಗಲ್ಲ. ಕೈ ನೋವು ಬಂದಿದ ತಕ್ಷಣವೇ ನಿಮಗೆ ಅದು ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈಗ ನೋಡಿ, ನಿಮಗೆ ಏನೇನು ಕೈ ನೋವು ಬರುತ್ತೆ, ಈ ಸರ್ವೈಕಲ್ ಇದೆಯಲ್ಲ, ಈ ಸರ್ವೈಕಲ್ ಭಾಗದಲ್ಲಿ ಏನಾದರೂ ಹೋಗಿ ಈ ಜಾಗದ ಈ 4, 5, 6, 7 ಇಷ್ಟು ಜಾಗದಲ್ಲಿ ವಾಯು ಏನಾದ್ರು ಸೇರಿಕೊಂಡ್ರೆ ನಿಮಗೆ ಈ ಎಲ್ಲ ಬೆರಳಲ್ಲೂ ಬರುತ್ತೆ. ಈ ಲೈನ್ ಏನಿದೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಇಲ್ಲಿಂದ ಎದೆಯ ಈ ಭಾಗ ಇಲ್ಲಿ ತನಕನೂ ಒಂದು ಸೆಳೆತ ಬರುತ್ತೆ. ಇದು ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಇದು ಏನೋ ಮಾಡ್ತಾರೆ, ಅವ್ರಿಗೆ ಭಯ ಇರುತ್ತೆ, ಹೋಗ್ತಾರೆ, ಅದು ಇರುತ್ತೆ ಕಾಮನ್. ಎಲ್ಲದೂ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್. ಇವನ್ ಹಾರ್ಟ್ ಪ್ರಾಬ್ಲಮ್ ಆಲ್ಸೋ ಬಿಲಾಂಗ್ಸ್ ಟು ವಾಯು. ವಾಯು ಇಂಬ್ಯಾಲೆನ್ಸ್ ಇಂದಾನೇ ನಿಮ್ಮ ಸ್ಪೈನಲ್ ಕಾರ್ಡಲ್ಲಿ ಏನು ಹೋಗಿ ವಾಯು ಎಲ್ಲ ಕಲೆಕ್ಟ್ ಆಗಿ ಅಲ್ಲಿದ್ದು ಅಲೈನ್ಮೆಂಟ್ ಎಲ್ಲ ಹಾಳು ಮಾಡಿ ಏನು ಪೆರಿಫೆರಲ್ ಆರ್ಟ್ರೀಸ್ ಏನಿದ್ರೆ ಬ್ಲಡ್ ಆರ್ಟ್ರೀಸಿಗೆ ಹೋಗೋಂಥ ಫ್ಲೋನ ತಡೆ ಮಾಡುತ್ತೆ. ತಡೆ ಮಾಡಿದಾಗಲೇ ಅದು ಬ್ಲಾಕ್ ಆಗೋಂಥದ್ದು. ನಾರ್ಮಲಿ ಸಖತ್ ಪ್ರೆಷರ್ ಇರುತ್ತೆ, ಅಷ್ಟು ಈಸಿಯಾಗೆಲ್ಲ ಬ್ಲಾಕ್ ಆಗಲ್ಲ. ಹಾರ್ಟಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ದಟ್ ಈಸ್ ನಾಟ್ ಬ್ಲಾಕ್, ದಟ್ ಈಸ್ ಶಿಂಕ್. ತುಂಬ ಪೇಷಂಟ್ಗೆ ನಾನು ಹೇಳ್ತೀನಿ, ಅದು ಆ್ಯಕ್ಚುಲಿ ಲಿಟ್ರಲಿ ದಟ್ ವರ್ಡ್ ಇಸ್ ರಾಂಗ್. ಅದು ಬ್ಲಾಕ್ ಅಲ್ಲ. ಇನ್ ಕೇಸ್ ಅದು ಬ್ಲಾಕೇ ಆಗಿದ್ದರೆ, ಈಗ ನೀವು ಸ್ಟಂಟ್ ತೊಗೊಂಡು ಹೋಗ್ತೀರಿ, ಅಲ್ಲಿ ತನಕ ಸ್ಟಂಟ್ ತೊಗೊಂಡು ಹೋಗ್ತಿರಲ್ಲ, ಆ ಬ್ಲಾಕನ್ನು ಯಾಕೆ ಸಕ್ ಮಾಡೋಕ್ಕಾಗಲ್ಲ? ಅದು ಬ್ಲಾಕ್ ಅಲ್ಲ, ಶಿಂಕ್ ಅಂದ್ರೆ ಹಿಂಗೆ ಮಡ್ಚ್ಕೊಂಡಿರುತ್ತೆ, ಸ್ವಲ್ಪ ಹಿಂಗೆ ಮಡ್ಚ್ಕೊಬಿಟ್ಟಿರುತ್ತೆ. ಅಲ್ಲಿ ಏನೋ ಬಂದು ಕಲೆಕ್ಟಾಗಿ ಮಡ್ಚ್ಕೊಬಿಟ್ಟಿರುತ್ತೆ. ಏನಾಗುತ್ತೆ, ಈಗ ಒಂದು ಫ್ಲೆಕ್ಸಿಬಲ್ ಪೈಪ್ ಇರುತ್ತೆ, ಒಂದು ನೆಲ್ಲಿಯಲ್ಲಿ ನೀರು ಫಾಸ್ಟಾಗಿ ಬಿಟ್ಬಿಡಿ, ಫಾಸ್ಟಾಗಿ ಬಿಟ್ಟಾಗ ಅದು ಊದ್ಕೊಂಡು ಕ್ಲೀನಾಗಿ ಇರುತ್ತೆ. ನೆಲ್ಲಿ ಸ್ವಲ್ಪ ಸ್ಲೋ ಮಾಡಿ ಹಿಂಗೆ ಮಡ್ಚ್ಕೊಳತ್ತೆ ಪೈಪ್. ಸೇಮ್ ಇದೇ ಥರನೇ ಯಾವಾಗ ಈ ಸ್ಪೈನಲ್ ಕಾರ್ಡ್ ಏನಿದೆ, ಕಾರ್ಡಿಂದ ಅಲ್ಲೂ ವಾಯು ಹೋಗ್ಬಿಟ್ಟು ಈ ಏರಿಯಾದಲ್ಲಿ ನಿಮಗೆ ಬ್ಲಾಕ್ ಮಾಡಿದಾಗ ಆ ಏರಿಯಾಕ್ಕಿರೋಂಥ ಫ್ಲೋ ಆ ಆರ್ಟ್ರಿಯಲ್ಲಿ ಕಡಿಮೆ ಹೋಗುತ್ತೆ. ಅವಾಗ ಕಡಿಮೆ ಹೋದಾಗಲೇ ಅದು ಹಿಂಗೆ ಮಡ್ಚ್ಕೊಳತ್ತೆ. ಇದಕ್ಕೆ ಇವ್ರು ಸ್ಟಂಟ್ ತೊಗೊಂಡಾಗ ಅದನ್ನು ಓಪನ್ ಮಾಡಿರ್ತಾರೆ. ಇದನ್ನೇ ಬ್ಲಾಕ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಅದು ಶಿಂಕ್, ಅದು ಬ್ಲಾಕ್ ಅನ್ನೋ ಲಿಟ್ರಲ್ ವರ್ಡೇ ರಾಂಗ್ ಆ್ಯಕ್ಚುಲಿ. ಹೀಗೆ ಆಗೋಂಥದ್ದು. ಹಾಗಾಗಿ ಈ ಪೈನ್ಗಳೇನೇನಿದೆ ಇವೆಲ್ಲ ನಿಮಗೆ ಈ ಕುತ್ತಿಗೆ ಭಾಗದಿಂದನೇ ಬರೋಂಥದ್ದು. ಹಂಗಾಗಿ ಅದು ಭಯಪಡೋ ಅವಶ್ಯಕತೆ ಇಲ್ಲ. ಇನಿಷಿಯಲಲ್ಲೇ ಇನ್ ಕೇಸು ನಿಯರ್ ಬೈ ಬೆಂಗಳೂರಲ್ಲಿ ನನ್ನ ಹತ್ರ ಬಂದರೆ 100% ಅದು ಯಾವುದೇ ನಮ್ನೆಸ್ ಇರಲಿ, ಯಾವುದೇ ಇನ್ಫ್ಲಮೇಷನ್ ಇರಲಿ, ಅದೇನೇ ನಾನು ಆ ಸ್ಪಾಟಲ್ಲೇ ಚೇಂಜಸ್ ಮಾಡಿ ತೋರಿಸ್ತೀನಿ. ಇನ್ನು ಕಾಲಲ್ಲಿ ಅವಾಗ ಇನ್ನೊಂದು ನಿಮಗೆ ಹೇಳಿದೆ, ನಾವು ಕೈಯಲ್ಲಿ ಏನೇ ಬಂದರೆ ಅದು ಕುತ್ತಿಗೆನೇ ಕಾರಣ ಅಂತ. ಅದೇ ರೀತಿ ನಿಮ್ಮ ಕಾಲಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ನೀವು ಬಿದ್ದಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಅಥವಾ ಏನು ಹಿಟ್ಟು ಆ ಥರ ಏನೂ ಆಗಿಲ್ಲ, ಸುಮ್ಮನೆ ಒಂದು ಪೇಯ್ನ್ ಬರ್ತಿದೆ ಆ್ಯಂಕಲಲ್ಲಿ, ಅಥವಾ ಆ್ಯಂಕಲಲ್ಲಿ ಒಂದು ಪೇಯ್ನ್ ಬರ್ತಿದೆ, ಅಥವಾ ಹೆಬ್ಬೆರಳಲ್ಲಿ ಒಂದು ಪೇಯ್ನ್ ಬರ್ತಿದೆ, ಅಥವಾ ಕಿರುಬೆರಳು ಅಡಿಗಡೆ ಅಥವಾ ಪಾದದಲ್ಲೊಂದು ನೋವು ಬರ್ತಾ ಇದೆ, ಅಥವಾ ಕಾಪ್ ಮಸಲ್ ಮೀನಖಂಡದಲ್ಲಿ ಏನಾದ್ರು ನೋವು ಬರ್ತಾ ಇದೆ, ಸೆಳೆತ ಬರ್ತಾ ಇದೆ, ಅಥವಾ ಮಂಡಿ ಹಿಂಭಾಗ ಮಂಡಿ ಮುಂಭಾಗದಲ್ಲಿ ಏನಾದ್ರು ಪೇಯ್ನ್ ಬರ್ತಾ ಇದೆ, ಅಥವಾ ತೊಡೆ ಒಳಭಾಗದಲ್ಲಿ ಹೊರಭಾಗದಲ್ಲಿ ಒಂದು ನೋವು ಬರ್ತಿದೆ, ಸಯಾಂಟಿಕ ಬರ್ತಿದೆ, ಈ ಥರದ್ದು ಯಾವುದೇ ಪೇಯ್ನ್ ಬರಲಿ, ನಿಮಗೆ ಏನೂ ಆಗದೆ ಒಂದು ಪೇಯ್ನ್ ಬರ್ತಿದೆ ಅಂದರೆ ಕಂಪ್ಲೀಟ್ಲಿ ಇಟ್ ಈಸ್ ಬಿಲಾಂಗ್ಸ್ ಟು ಯುವರ್ ಲಂಬರ್. ನಿಮ್ಮ ಕೆಳ ಸೊಂಟ ಏನಿದೆ, ಕೆಳ ಸೊಂಟಕ್ಕೆ ಸಂಬಂಧಪಟ್ಟಿದ್ದು. ನಾನು ಎಷ್ಟೋ ಕೇಸ್ಗಳು ಮಂಡಿ ನೋವಾಗಿರ್ಬೋದು, ಆ್ಯಂಕಲ್ ಪೈನ್ ಏನಾಗಿರುತ್ತೆ, ನಾನು ಆ್ಯಂಕಲ್ಲು ಮತ್ತು ಮಂಡಿನ ಮುಟ್ಟಲ್ದೇ ರೆಡಿ ಮಾಡಿಕೊಟ್ಟಿದ್ದೀನಿ, ಟಚ್ಚೇ ಮಾಡಿರಲ್ಲ. ಅವು ಆಶ್ಚರ್ಯ ಪಡ್ತಾರೆ, ಅದೇನು ಸರ್ ನಾನು ಆ್ಯಂಕಲ್ ಪೈನ್ ಅಂತ ಬಂದರೆ ನೀವು ಸೊಂಟ ಚೆಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಎಷ್ಟೋ ಜನ ಕೇಳಿದ್ದಿದೆ, ಅದ್ರ ಇವನು ರೆಫ್ಯೂಸ್ ಮಾಡಿದ್ದು ಇದೆ, ನೀವು ಮಾಡಬೇಡಿ ಅಲ್ಲಿ ಏನು ಅಂತ. ನಾನು ಮಾಡಿ ತೋರಿಸಿದ ಮೇಲೆ ಒಪ್ಕೊಂಡಿದ್ದಾರೆ ಎಷ್ಟೋ ಜನ. ನಾನು ಇಮಿಡಿಯೇಟ್ ಮಾಡಿ ನಾನು ಆ್ಯಂಕಲ್ಲೇ ಮುಟ್ಟಲ್ಲ, ನಾನು ಸೊಂಟ ಚೆಕ್ ಮಾಡಿಬಿಟ್ಟು ಎಲ್ಲಿಂದ ಅಂತ ನನಗೆ ಕನೆಕ್ಟ್, ನೀವು ಪ್ರಾಬ್ಲಮ್ ಹೇಳ್ತಿದ್ದಂಗೆ ನನಗೆ ಇಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಿರುತ್ತೆ. ನಾನು ಇಂಥದ್ದೇ ಡಿಸ್ಕ್ ಅಂತ ಹೇಳ್ಬಿಡ್ತೀನಿ. ಅಂಥ ಡಿಸ್ಕ್ ನಾನು ಸರಿ ಮಾಡಿಬಿಟ್ಟು ನಾನು ಒಂದು ಆ್ಯಂಕಲ್ ನಾನು ಚೆಕ್ ಮಾಡೋಕ್ಕಲ್ಲ, ನೀವು ನಡೆದು ನೋಡಿ ಅಂದ್ಬಿಡ್ತೀವಿ ಒಂದೇ ಸರಿ, ನಂಗೆ ಗೊತ್ತಿರುತ್ತೆ ಸರಿಯಾಗಿರುತ್ತೆ ಅಂತ. ಅವ್ರು ನಡೆದು ನೋಡಿ ಆಶ್ಚರ್ಯಪಟ್ಟಿರೋರು ಎಷ್ಟೋ ಜನ ಇದ್ದಾರೆ, ಹೋಗೇ ಬಿಡ್ತು ಅಂತ. ಅದು ಎಷ್ಟೋ MRI ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ, ಯಾವ್ಯಾವುದೋ ಡಾಕ್ಟ್ರನ್ನ ತೋರಿಸ್ಬಿಟ್ಟಿರ್ತಾರೆ. ಹೀಗಾಗಿ ತುಂಬ ಸರಳವಾಗಿ ಎಲ್ಲ ಪ್ರಾಬ್ಲಮ್ನೂ ಸಾಲ್ವ್ ಮಾಡ್ಬೋದು. ನೀವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು. ನೀವು ತಡ ಮಾಡಬಾರ್ದು. ತಡ ಮಾಡಿದಾಗ ಟೈಮ್ ತಗೊಳತ್ತೆ. ಅಗೈನ್ ದ ಗಟ್ ಹೆಲ್ತ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆ ನೀವು ಗಮನ ಕೊಡಲೇಬೇಕು ಎಲ್ಲರೂ, ಪ್ರತಿಯೊಬ್ಬರು ಅದನ್ನು ನಾನು ಸರಿಯಾಗಿ ಇಟ್ಕೋಬೇಕು. ಹೌದೌದು. ಇನ್ನೊಂದು ಪ್ರಾಬ್ಲಮ್ ಇತ್ತೀಚೆಗೆ ನಾನು ಫೈಂಡ್ ಔಟ್ ಮಾಡಿದ್ದು, ನಾವು ಏನೇನು ಡಿಸೀಸ್ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ, ಎಲ್ಲ ಪೇಯ್ನು ಸಮ್ ಟೈಮ್ ಒಂದು 2 ಸಿಟ್ಟಿಂಗ್ 3 ಸಿಟ್ಟಿಂಗಲ್ಲೇ ಪೇಯ್ನ್ ಕಡಿಮೆ ಆಗಬೇಕು. ಸಮ್ ಟೈಮ್ ಆಗುತ್ತೆ 3 ಸಿಟ್ಟಿಂಗ್ ಆಗಿದ್ಮೇಲೂ ಕೆಲವರಿಗೆ ರಿಪೀಟ್ ಆಗುತ್ತೆ ಅದೇ ಪ್ರಾಬ್ಲಮ್ಸ್. ನಾನು ಅವಾಗ ಏನು ಮಾಡ್ತೀವಿ, ಇದು ಯಾಕೆ ರಿಪೀಟ್ ಆಗ್ತಿದೆ ಅಂತ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಅಗೈನ್ ಒಂದು ನಾಭಿಯಲ್ಲಿ ಒಂದು ಸಮಸ್ಯೆ ಇದೆ. ನಾಭಿ ಅಂತ, ಇದು ನಾಭಿ ಅಂದರೆ ಈ ನಾವೆಲ್ ಒಕ್ಕಳು. ಈ ಒಕ್ಕಳಲ್ಲಿ ತುಂಬ ಜನಕ್ಕೆ ಡಿಸಾರ್ಡರ್ಸ್ ಇದಾವೆ. ಅಂದರೆ ನೀವು ಕೆಲವು ಬಟ್ಟಿ ಜಾರೋದು, ಕರಳು ಜಾರೋದು ಅಂತ ಹಿಂದೆ ಹೇಳ್ತಿದ್ರು. ಈಗ ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ ಅದನ್ನು ಬಿಲೀವೇ ಮಾಡಲ್ಲ. ಸೊ ಈ ನಾಭಿ ಏನಾಗುತ್ತೆ,
ಏನಾಗುತ್ತೆ, ಸ್ವಲ್ಪ ಮೇಲ್ ಬಂದಿರುತ್ತೆ, ಇಲ್ಲ ಸ್ವಲ್ಪ ಎಡಕ್ಕೆ ಹೋಗಿರುತ್ತೆ, ಇಲ್ಲ ಸ್ವಲ್ಪ ಬಲಕ್ಕೆ ಬಂದಿರುತ್ತೆ, ಇಲ್ಲ ಈ ನಾಭಿ ಏರಿಯಾ ಸ್ವಲ್ಪ ಸ್ಟಿಫ್ನೆಸ್ ಆಗ್ಬಿಟ್ಟಿರುತ್ತೆ. ಈ ಸ್ಟಿಫ್ನೆಸ್ಸಿಂದ ಆರ್ಟಿಫಿಷಿಯಲಿ ಗ್ಯಾಸ್ ಡೆವಲಪ್ ಆಗುತ್ತೆ. ನಾನು ಏನು ಅಮೃತನೇ ಕೊಡಲಿ, ಅವ್ರಿಗೆ ಪೈನ್ ಮಾತ್ರ ಕಡಿಮೆ ಆಗಲ್ಲ. ಈ ನಾಭಿ ಸಿಸ್ಟಮಲ್ಲಿ ಇರೋಂಥ ಏನು ಪ್ರಾಬ್ಲಮ್ಸ್ ಇದೆ, ನಾನು ಅಲೈನ್ ಮಾಡಿಬಿಟ್ಟಿದ್ದೀನಿ, ಸರಿ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಸಿಟ್ಟಿಂಗೇ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಈ ಥರ ತುಂಬ ಕೇಸ್ ನೋಡಿದ್ದೀನಿ ನಾನು. 10 ಕೇಸಲ್ಲಿ ಇವಾಗ ಡಿಫಾಲ್ಟಾಗಿ ಮಾಡಿ ಚೆಕ್ ಮಾಡೇ ಮಾಡ್ತೀವಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ತೀವಿ. ಆ ನಾಭಿ ಸರಿ ಮಾಡಿದ ತಕ್ಷಣ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಅಗೇನ್ ಗ್ಯಾಸ್, ಎಲ್ಲದಕ್ಕೂ ಕಾರಣನೇ ಇವರು, ಗ್ಯಾಸು ವಾಯು. ಇವೆರಡು ಬರ್ದಿದ್ದಾಗ ನೀವು ಸರಿಯಾಗಿ ನೋಡ್ಕೊಂಡ್ರ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ. ಈ ಶೋಲ್ಡ್ರು, ಈ ಕುತ್ತಿಗೆ ಭಾಗದಿಂದ ಹಿಡಿದು ಈ ಬೆರಳು ತುದಿ ತನಕ, ಈ 5 ಬೆರಳು ತುದಿ ತನಕ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಬರಲಿ, ವೆದರ್ ಇಟ್ ಈಸ್ ಜುಮ್ಗಟ್ಟೋದಾಗಿರ್ಬೋದು, ನಮ್ನೆಸ್ ಆಗಿರ್ಬೋದು, ಇಲ್ಲೆಲ್ಲರೂ ಪೇಯ್ನ್ ಬರೋದಾಗಿರ್ಬೋದು, ಟೆನಿಸ್ ಎಲ್ಬೋ ಆಗಿರ್ಬೋದು, ಈ ಭಾಗದಲ್ಲಿ ಸೆಳೆತ ಆಗಿರ್ಬೋದು, ಟ್ರಿಗರ್ ಫಿಂಗರ್ ಹಿಂಗೆ ಮಡಚಿದ್ರೆ ಕೆಲವರಿಗೆ ರಿಲೀಸ್ ಆಗಲ್ಲ, ಅಥವಾ ಕೆಲವರಿಗೆ ಈ ಹೆಬ್ಬೆರಳ ಹತ್ರ ಪೇಯ್ನ್ ಬರ್ತಾ ಇರುತ್ತೆ. ಇನ್ನು ಕೆಲವರಿಗೆ ಬೈಕ್ ಓಡಿಸ್ತಾ ಇದೆ, ಇಲ್ಲಿ ಎಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಬರೋದು ನಿಮಗೆ ಆಕ್ಸಿಡೆಂಟ್ ಆಗಿಲ್ಲ, ನೀವು ಬಿದ್ದಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಬರ್ತಿದೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಯುವರ್ ಸರ್ವೈಕಲ್. ಇಷ್ಟು ನಿಮ್ಮ ಕುತ್ತಿಗೆಗೆ ಸಂಬಂಧಪಟ್ಟಿದ್ದು. ನೀವು ಇಲ್ಲೇನು ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. MRI ಕೂಡ ಮಾಡಿಸ್ಬೇಡಿ, ಎಕ್ಸ್ರೇನೂ ಮಾಡಿಸ್ಬೇಡಿ.